ಎಲ್ರಿಗೂ ನಮಸ್ಕಾರ. ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕನ್ನಡ ಸಂಧಿಗಳು ಮತ್ತು ಸಮಾಸಗಳು, ಕನ್ನಡ ತತ್ಸಮ ತದ್ಭವಗಳು, ಕನ್ನಡ ಪದಗಳ ಅರ್ಥಗಳನ್ನು ಈಗಾಗಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇ ಲಿಸ್ಟಲ್ಲಿದೆ. ಅದು ತುಂಬ ಯೂಸ್ ಆಗುತ್ತೆ ಎಲ್ರಿಗೂ ಸಹ. ದಯವಿಟ್ಟು ಅದನ್ನು ಸಹ ನೋಡ್ಕೊಂಡು ಬನ್ನಿ. ಇದು ಅದರ ಮುಂದುವರೆದ ಭಾಗ, ನಾಮಪದಗಳು ಮತ್ತು ಸರ್ವನಾಮಗಳು. ನಾಮಪದಗಳು ಅಂದರೆ ನಾಮಪದದ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಂತ ಕರಿತೀವಿ. ನಾಮಪದಗಳನ್ನ ಉಂಟು ಮಾಡುವಂಥ ಮೂಲ ರೂಪ ಏನಿರುತ್ತೆ ಆ ಮೂಲ ರೂಪಕ್ಕೆ ನಾಮ ಪ್ರಕೃತಿ ಅಥವಾ ಪ್ರಾತಿಪಾದಿಕ ಅಂತ ಕರಿತೀವಿ. ಇಂತಹ ಪ್ರಾತಿಪಾದಕದ ಮುಂದೆ ಅಥವಾ ಇಂತಹ ನಾಮ ಪ್ರಕೃತಿಯ ಮುಂದೆ ನಾಮ ವಿಭಕ್ತಿ ಪ್ರತ್ಯಯಗಳು ಉ, ಆ, ಇಂದ ಇದರ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿದಾಗ ಅವು ನಾಮಪದಗಳಾಗ್ತವೆ. ಈ ರೀತಿ ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳಗಳ ಹೆಸರುಗಳನ್ನು ತಿಳಿಸುವಂಥದ್ದು ನಾಮಪದ. ನಾಮಪದಗಳಲ್ಲಿ ಹಲವಾರು ವಾಚಕಗಳಿದ್ದಾವೆ. ವಸ್ತುವಾಚಕ, ಗುಣವಾಚಕ, ಸಂಖ್ಯಾವಾಚಕ, ಪರಿಮಾಣವಾಚಕ, ಹೀಗೆ ಹಲವಾರು ವಿಧಗಳಿದ್ದಾವೆ. ಅದರಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ನೋಡಿ, ವಸ್ತುವಾಚಕ ಅಂದರೆ ಹೆಸರಲ್ಲೇ ಹೇಳಿರೋ ಹಾಗೆ ವಸ್ತುಗಳ ಹೆಸರನ್ನು ಹೇಳುವಂಥದ್ದು. ವಸ್ತುಗಳ ಹೆಸರನ್ನು ಹೇಳುವ ನಾಮಪದಗಳಿಗೆ ವಸ್ತುವಾಚಕ ಅಂತ ಕರಿತೀವಿ. ನೋಡಿ, ವ್ಯಕ್ತಿ ಹೆಸರುಗಳು ರಾಮ, ಕೃಷ್ಣ ಇತ್ಯಾದಿ. ಹಾಗೆ ಪ್ರಾಣಿ, ಆಕಳು, ಎಮ್ಮೆ ಇತ್ಯಾದಿ. ಜಡ ವಸ್ತುಗಳು ಕಲ್ಲು, ಕಟ್ಟಿಗೆ, ಶಾಲೆ, ವಾಹನ, ಇವೆಲ್ಲ ವಸ್ತುವಾಚಕಗಳು. ವಸ್ತುವಾಚಕಗಳಲ್ಲಿ ನಾವು ಮತ್ತೆ 3 ವಿಧಗಳನ್ನ ನೋಡ್ಬೋದು. ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮ ಅಂತ. ರೂಢನಾಮ ಅಂದರೆ ಅದರಲ್ಲೇ ಇರೋ ಹಾಗೆ, ಹೆಸರಲ್ಲೇ ಇರೋ ಹಾಗೆ ರೂಢಿಯಿಂದ ಬಂದಂಥ ಹೆಸರುಗಳು. ಅಂದರೆ ಬಹಳಷ್ಟು ಕಾಲದಿಂದ ರೂಢಿಯಿಂದ ಬಂದಂಥ ಹೆಸರುಗಳನ್ನ ರೂಢನಾಮ ಅಂತ ಕರಿತೀವಿ. ಒಂದೇ ವರ್ಗಕ್ಕೆ ಸೇರಿದಂಥ ಇಲ್ಲ ಒಂದೇ ಸಮುದಾಯವನ್ನು ಸೂಚಿಸುವಂಥ ಹೆಸರಿನ ಶಬ್ದಗಳು ಅವೆಲ್ಲ ರೂಢನಾಮ ಆಗುತ್ತೆ. ನೋಡಿ, ಈಗ ನದಿ, ಜಾತ್ರೆ, ಹುಡುಗಿ, ಪರ್ವತ ಅನ್ನೋದು, ಹಳ್ಳಿ, ಮರ, ಪಶು, ಪಕ್ಷಿ, ಹುಡುಗಿ, ದೇಶ, ನದಿ, ಇವೆಲ್ಲ ಮನುಷ್ಯ, ಇವೆಲ್ಲ ರೂಢನಾಮಕ್ಕೆ ಸೇರಿರುವಂಥದ್ದು. ಇವೆಲ್ಲ ರೂಢಿಯಿಂದ ಬಂದಂಥವು, ಯಾರೂ ಹೆಸರಿಟ್ಟಿರೋದಲ್ಲ. ಇದೆಲ್ಲ ರೂಢಿಯಿಂದ ಬಂದಂಥವು, ಬಹುಕಾಲದಿಂದನೂ ಹೀಗೆ ಕರ್ಕೊಂಬಂದಿರೋದು. ಹಾಗಾಗಿ ಇವನ್ನು ರೂಢನಾಮ ಅಂತ ಕರೀತಾರೆ. ಇನ್ನು ಅಂಕಿತನಾಮ ನೋಡಿ. ಅಂಕಿತ ಅಂತಂದರೆ ಹೆಸರು. ಅಂಕಿತನಾಮ ಇಷ್ಟಾನುಸಾರವಾಗಿ ನಾವು ಇಟ್ಟಿರುವಂಥ ಹೆಸರು. ಇದನ್ನೇ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟಿರ್ತೀವಿ. ನಮ್ಮ ಇಷ್ಟಾನುಸಾರಕ್ಕಾಗಿ ಅಥವಾ ವ್ಯವಹಾರದ ಅನುಕೂಲತೆಗಾಗಿ ಇಟ್ಟಂಥ ಹೆಸರುಗಳು ಅಂಕಿತನಾಮ. ಕರ್ನಾಟಕ, ಕನ್ನಡ, ಶಾಲೆ, ಸೀತಾ, ಕಾಳಿದಾಸ, ಹಿಮಾಲಯ, ಇವೆಲ್ಲ ನಮಗೆ ಇಷ್ಟ ಆಗಿರುವಂಥ ಹೆಸರು. ಇಷ್ಟಕ್ಕನುಸಾರವಾಗಿ ಇಟ್ಕೊಂಡಿರ್ತೀವಿ ಅಥವಾ ಒಂದು ವ್ಯವಹಾರದ ದೃಷ್ಟಿಯಿಂದ ಒಂದು ವ್ಯವಹಾರ ಮಾಡೋದಕ್ಕೋಸ್ಕರ ಇಟ್ಕೊಂಡಿರುವಂಥ ಹೆಸರುಗಳು ಅಂಕಿತನಾಮ. ಅನ್ವರ್ಥನಾಮ ನೋಡಿ, ಅರ್ಥಕ್ಕೆ ಅನುಸಾರವಾಗಿ ಅಥವಾ ವಸ್ತುವಿನ ಲಕ್ಷಣಕ್ಕನುಸಾರವಾಗಿ ಕರೆಯಲ್ಪಡುವ ಹೆಸರುಗಳು. ಅರ್ಥಕ್ಕೆ ಅನುಸಾರವಾಗಿರಬೇಕು, ಇಲ್ಲ ವಸ್ತುವಿನ ಲಕ್ಷಣ ನೋಡಿ ಕರೆಯುವಂಥ ಹೆಸರುಗಳಿಗೆ ಅನ್ವರ್ಥಕ ನಾಮ ಅಂತಾರೆ. ವೈದ್ಯ, ಶಿಕ್ಷಕ, ಕುಂಟ, ಕಿವುಡ, ಮುದುಕ, ಭಿಕ್ಷುಕ, ಹಾವಾಡಿಗ, ಮಂತ್ರಿ, ಚಾಲಕ, ಪ್ರಧಾನಿ, ಇವೆಲ್ಲ ನೋಡಿ ಆ ಹೆಸರಲ್ಲಿರುವಂಥ ಗುಣಗಳನ್ನ ಸೂಚಿಸುತ್ತೆ. ವೈದ್ಯ ಅಂತಂದಿದ ತಕ್ಷಣ ನಮಗೆ ಅವನು ವೈದ್ಯ ಅನ್ನೋದು ಅವನ ನಿಜವಾದ ಹೆಸರಲ್ಲ, ಆದರೆ ಅವನ ವೃತ್ತಿ, ಅವನ ಒಂದು ಲಕ್ಷಣ, ಅದು ಅವನ ವೃತ್ತಿಯ ಒಂದು ಲಕ್ಷಣ ವೈದ್ಯ. ಶಿಕ್ಷಕನೂ ಅಷ್ಟೇ. ಅವನು ಟೀಚ್ ಮಾಡೋದ್ರಿಂದ, ಬೋಧನೆ ಮಾಡೋದ್ರಿಂದ ಅವನನ್ನು ಶಿಕ್ಷಕ ಅಂತ ಕರೀತಾರೆ, ಬೋಧಕ ಅಂತ ಕರೀತಾರೆ. ಇವೆಲ್ಲ ಅವನ ಒಂದು ಗುಣಲಕ್ಷಣಗಳನ್ನು ನೋಡಿ ಇಟ್ಟಿರುವಂಥ ಹೆಸರು. ಕಿವಿ ಕೇಳಿಸ್ದೇ ಇರೋನಿಗೆ ಕಿವುಡ ಅಂತೀವಿ, ವಯಸ್ಸಾದವರಿಗೆ ಮುದುಕ ಅಂತೀವಿ, ಕಾಲಿಲ್ಲದೆ ಇರೋನಿಗೆ ಕುಂಟ ಅಂತೀವಿ. ನಮ್ಮ ದೇಶದ ಪ್ರಧಾನಿಗಿರುವಂಥ ಹೆಸರೇ ಬೇರೆ, ನಿಜವಾದ ನಾಮಧೇಯ. ಆದರೆ ಆ ಹುದ್ದೆಯ ಒಂದು ಗುಣಲಕ್ಷಣಕ್ಕಿರುವಂಥ ಹೆಸರು ಪ್ರಧಾನಿ. ಹಾಗಾಗಿ ಆ ಒಂದು ಲಕ್ಷಣಕ್ಕನುಸಾರವಾಗಿ, ಆ ವಸ್ತುವಿನ ಲಕ್ಷಣಕ್ಕನುಸಾರವಾಗಿ, ಆ ವಸ್ತುವಿನ ಒಂದು ಅರ್ಥಕ್ಕನುಸಾರವಾಗಿ ಇಟ್ಟಂಥ ಹೆಸರು ಅನ್ವರ್ಥನಾಮ. ಇವೆಲ್ಲ ವಸ್ತುವಾಚಕಕ್ಕೆ ಸೇರಿರುವಂಥದ್ದು. ಇನ್ನು ಗುಣವಾಚಕ ಅಂತ ಎರಡನೇ ವಿಧ. ನಾಮಪದಗಳಲ್ಲಿ ಎರಡನೇ ವಿಧ ಗುಣವಾಚಕ. ವಸ್ತುಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವಂಥ ವಿಶೇಷಣಗಳು. ಇವೆಲ್ಲ ಗುಣವಾಚಕ ಪದಗಳು. ನೋಡಿ, ಇವಾಗ ಕೋಟೆ ಯಾವ ಬಣ್ಣದಲ್ಲಿದೆ? ಕೆಂಪು ಬಣ್ಣದಲ್ಲಿದೆ, ಹಾಗಾಗಿ ಕೆಂಪು ಕೋಟೆ. ತೋಟ ಹಸಿರು ಬಣ್ಣದಲ್ಲಿದೆ, ಹಸಿರು ತೋಟ. ಬೆಕ್ಕು ಕಪ್ಪಾಗಿದೆ, ಕರಿಬೆಕ್ಕು. ಒಳ್ಳೆಯ, ಸುಗುಣ, ಕೆಟ್ಟ, ಹೊಸದು, ಹಿರಿದು, ಕಿರಿದು, ಇವೆಲ್ಲ ಒಂದು ಗುಣಗಳನ್ನ ಸೂಚಿಸುತ್ತೆ. ಒಂದು ನಾಮಪದದ ಒಂದು ಗುಣಗಳನ್ನ ಸೂಚಿಸುವಂಥದ್ದು ಗುಣವಾಚಕ. ಇನ್ನು ಸಂಖ್ಯಾವಾಚಕ ಹೆಸರಲ್ಲೇ ಹೇಳಿರುವಾಗೆ ಸಂಖ್ಯೆಯನ್ನು ಸೂಚಿಸುತ್ತೆ ಅಷ್ಟೇ. 1, 2, 10, 100 ಹೀಗೆ ಸಂಖ್ಯೆಗಳನ್ನ ಸೂಚಿಸುತ್ತೆ. ಪರಿಮಾಣವಾಚಕ ನೋಡಿ, ವಸ್ತುಗಳ ಸಾಮಾನ್ಯ ಅಳತೆ, ಪರಿಮಾಣ, ಗಾತ್ರ ಇತ್ಯಾದಿಗಳನ್ನು ಹೇಳುವ ಶಬ್ದಗಳು.
ಒಂದು ಅಳತೆ ಹೇಳಬೇಕು, ಇಲ್ಲ ಅಥವಾ ವಸ್ತುವಿನ ಗಾತ್ರಗಳನ್ನು ಪರಿಮಾಣಗಳನ್ನ ಹೇಳುವಂಥ ಶಬ್ದಗಳನ್ನು ಹೇಳುವಂಥ ಒಂದು ಹೆಸರುಗಳನ್ನು ಪರಿಮಾಣವಾಚಕ ಅಂತ ಕರಿತೀವಿ. ಅಷ್ಟು, ಇಷ್ಟು, ಎಷ್ಟು, ಹಲವು, ಕೆಲವು, ಸ್ವಲ್ಪ, ಈ ರೀತಿ ಪರಿಮಾಣವಾಚಕಕ್ಕೆ ಉದಾಹರಣೆಗಳು. ಬಹಳ ಸುಲಭ ಇದ್ದಾವೆ ಇವು ನಾಮಪದಗಳು ಸರ್ವನಾಮಗಳು. ಕನ್ನಡ ವ್ಯಾಕರಣದಲ್ಲಿ ಅತ್ಯಂತ ಸುಲಭವಾಗಿರೋದು ಇವೆ ನಾಮಪದಗಳು ಸರ್ವನಾಮಗಳು. ಆದರೆ ಪರೀಕ್ಷೆಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗೋ ರೀತಿ ಕೇಳ್ತಾರೆ ಅಷ್ಟೇ. ಇದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಯಾವುದೇ ಕನ್ಫ್ಯೂಸ್ ಆಗೋ ರೀತಿ ಪ್ರಶ್ನೆಗಳನ್ನ ಕೇಳಿದ್ರೂ ಸುಲಭವಾಗಿ ಉತ್ತರಗಳನ್ನ ಕೊಡ್ಬೋದು ಪರೀಕ್ಷೆಗಳಲ್ಲಿ. ಈಗ ನೋಡಿ, ಭಾವವಾಚಕ ಅಂತ ವಸ್ತುಗಳ ಅಥವಾ ಕ್ರಿಯೆಯ ಭಾವವನ್ನು ತಿಳಿಸುವಂಥ ಶಬ್ದಗಳು ಭಾವವಾಚಕಗಳು. ಹಿರಿಮೆ, ಬಿಳುಪು, ನೋಟ, ಮಾಟ, ಓಟ, ಬಡತನ, ಇವೆಲ್ಲ ಒಂದು ಭಾವನೆ ಇರುತ್ತೆ ಅದರಲ್ಲಿ. ಆ ಭಾವನೆಗಳನ್ನ ತಿಳಿಸುವಂಥ ಶಬ್ದಗಳು ಭಾವವಾಚಕ. ಈ ಭಾವವಾಚಕದಲ್ಲಿ ನಾವು ಕೃದಂತ ಭಾವನಾಮ ಮತ್ತು ತದ್ದಿತಾಂತ ಭಾವನಾಮ ಅಂತ ನೋಡ್ಬೋದು. ಅದು ಕೃದಂತಗಳು ಮತ್ತು ತದ್ದಿತಾಂತಗಳಲ್ಲಿ ನಾನು ತಿಳಿಸ್ಕೊಡ್ತೀನಿ ಸಂಪೂರ್ಣವಾಗಿ. ಈಗ ಸ್ವಲ್ಪ ಹೇಳಬೇಕು ಅಂದರೆ ಭಾವನಾಮಗಳಲ್ಲಿ ಧಾತುಗಳಿಂದ ಹುಟ್ಟುವಂಥವು ಕೃದಂತ ಭಾವನಾಮ, ನಾಮ ಪ್ರಕೃತಿಗಳಿಂದ ಉಂಟಾಗುವಂಥದ್ದು ತದ್ದಿತಾಂತ ಭಾವನಾಮ. ಇದಿಷ್ಟಿರಲಿ. ಕಂಪ್ಲೀಟಾಗಿ ಅದು ಇನ್ನೊಂದು ಕ್ಲಾಸ್ ಮಾಡಬೇಕಾದ್ರೆ ಅದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇನ್ನು ದಿಗ್ವಾಚಕ ನೋಡಿ, ದಿಗ್ವಾಚಕ ದಿಕ್ಕುಗಳ ಹೆಸರನ್ನು ಸೂಚಿಸುವಂಥ ಶಬ್ದಗಳು ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೂಡಣ, ಪಡುವಣ, ನೈಋತ್ಯ, ಈಚೆ, ಕೆಳಗೆ, ಮೇಲೆ, ಆ ಕಡೆ, ಈ ಕಡೆ ಹೇಳ್ತೀವಲ್ಲ, ಇದೆಲ್ಲ ದಿಗ್ವಾಚಕ. ಪ್ರಕಾರವಾಚಕ ನೋಡಿ, ವಸ್ತುಗಳ ಸ್ಥಿತಿ ಅಥವಾ ರೀತಿಯನ್ನು ತಿಳಿಸುವಂಥ ಶಬ್ದಗಳು ಅಂತಹ, ಇಂತಹ, ಅಂಥವರು, ಇಂಥವರು, ಎಂಥವರು, ಈ ರೀತಿ ವಸ್ತುಗಳ ಸ್ಥಿತಿ ಮತ್ತು ರೀತಿಯನ್ನು ತಿಳಿಸುವಂಥ ಶಬ್ದಗಳನ್ನು ಪ್ರಕಾರವಾಚಕ ಅಂತ ಕರಿತೀವಿ. ಇದಿಷ್ಟು ನಾಮಪದಗಳಲ್ಲಿರುವಂಥ ಗುಣಗಳು. ಇನ್ನು ನಾಮಪದಗಳಿಗೆ ಸಂಬಂಧಪಟ್ಟ ಹಾಗೆ ಸರ್ವನಾಮಗಳು ಅಂತ ಬರುತ್ತೆ. ಅಂದರೆ ನಾಮಪದಗಳ ಸ್ಥಾನದಲ್ಲಿ ಬಂದು ಅವುಗಳ ಕಾರ್ಯವನ್ನು ನಿರ್ವಹಿಸುವಂಥ ಶಬ್ದಗಳು. ನಾಮಪದಗಳಿಗೇನು ನಾನು ಹೇಳಿದೆ, ಈ ವಸ್ತುವಾಚಕ, ಗುಣವಾಚಕ ಇದರೆಲ್ಲ ಹೇಳೋದ್ನಲ್ಲ, ಈ ಹೆಸರುಗಳಿಗೆ ಬದಲಾಗಿ ಸರ್ವನಾಮಗಳನ್ನ ಬಳಸ್ತೀವಿ. ಯಾವ್ಯಾವ ಸರ್ವನಾಮ ಬಳಸ್ತೀವಿ ಅಂತಂದರೆ ಅವನು, ಅವಳು, ನೀನು, ನಾನು, ಇವಳು. ಈಗ ನೋಡಿ, ರಾಮನು ಕಾಡಿಗೆ ಹೋದನು, ಇದರಲ್ಲಿ ರಾಮ ಅನ್ನೋದು ಒಂದು ನಾಮಪದ ಅಲ್ವಾ. ರಾಮನು ಕಾಡಿಗೆ, ಈ ನಾಮಪದ ರಾಮನಿಗೆ ಬದಲಾಗಿ ನಾವು ಅವನು, ಅವನ ಹೆಂಡತಿ ಮತ್ತು ಅವನ ತಮ್ಮನ ಜೊತೆ ಕಾಡಿಗೆ ಹೋದನು, ಈ ರೀತಿ ಹೇಳ್ತೀವಿ. ಅವನು, ರಾಮ ಅನ್ನೋದನ್ನು ಮತ್ತೆ ನಾವು ನಾಮಪದನ ಉಪಯೋಗಿಸಿಲ್ಲ. ರಾಮ ಅನ್ನೋ ನಾಮಪದದ ಬದಲಾಗಿ ನಾವು ಅವನು ಅನ್ನೋದನ್ನು ಬಳಸಿದ್ವಲ್ಲ, ಅವನು ಅವನ ಹೆಂಡತಿ ಮತ್ತು ತಮ್ಮನ ಜೊತೆ ಕಾಡಿಗೆ ಹೋದನು. ಹೀಗೆ ಸರ್ವನಾಮಗಳು ಅಂದರೆ ನಾಮಪದಗಳ ಸ್ಥಾನದಲ್ಲಿ ಬಳಸೋ ಅಂಥದ್ದನ್ನು ಸರ್ವನಾಮಗಳು ಅಂತ ಕರಿತೀವಿ. ಅವನು, ಅವಳು, ನೀನು, ನಾನು, ಹೀಗೆ ಈ ಥರ ಇರೋವನ್ನೆಲ್ಲ ಸರ್ವನಾಮಗಳು ಅಂತ ಕರಿತೀವಿ. ಸರ್ವನಾಮಗಳಲ್ಲಿ 3 ವಿಧ ಇದೆ: ಪುರುಷಾರ್ಥಕ, ಆತ್ಮಾರ್ಥಕ ಮತ್ತು ಪ್ರಶ್ನಾರ್ಥಕ ಅಂತ. ಇನ್ನೊಂದು ಎಕ್ಸ್ಟ್ರಾ ಇದೆ, ಅದನ್ನು ಆಮೇಲೆ ಹೇಳ್ತೀನಿ ನಾನು. ಪುರುಷಾರ್ಥಕದಲ್ಲಿ ನೋಡಿ, ಪುರುಷಾರ್ಥಕ ಅಂದರೆ ನಾನು, ನಾವು, ನೀನು, ನೀವು, ಅವನು, ಇವು, ಇವನು, ಇವರು, ಈ ಥರ ಇದೆ. ಪುರುಷಾರ್ಥಕ ಸರ್ವನಾಮಗಳಲ್ಲಿ ಮತ್ತೆ 3 ವಿಧ ಇದೆ: ಪ್ರಥಮ ಪುರುಷ, ಮಧ್ಯಮ ಪುರುಷ, ಉತ್ತಮ ಪುರುಷ ಅಂತ. ಪ್ರಥಮ ಪುರುಷದಲ್ಲಿ ನೋಡಿ, ಅವನು, ಅವರು, ಅವಳು, ಅವರು, ಅದು, ಅವು. ಅವನು ಅನ್ನೋದು ಇಲ್ಲಿ ಏಕವಚನನ ತೋರಿಸ್ತಾ ಇದೆ. ಅವನು, ಅವಳು ಅನ್ನೋದು ಏಕವಚನ ತೋರಿಸ್ತಾ ಇದೆ. ಅವರು ಅನ್ನೋದು ಸ್ತ್ರೀಲಿಂಗದಲ್ಲೂ ಬಹುವಚನದಲ್ಲಿ ಒಂದೇ ಇದೆ, ಪುಲ್ಲಿಂಗದಲ್ಲೂ ಬಹುವಚನದಲ್ಲಿ ಅವರು ಅಂತಲೇ ಇದೆ. ಇನ್ನು ನಪುಂಸಕಲಿಂಗದಲ್ಲಿ ಅದು ಏಕವಚನ ತೋರಿಸಿದ್ರೆ ಅವು ಬಹುವಚನ ತೋರಿಸುತ್ತೆ. ಪ್ರಥಮ ಪುರುಷ ಅವನು, ಅವರು, ಅವಳು, ಅವರು, ಅದು, ಅವು, ಆ ಇಂದ ಸ್ಟಾರ್ಟ್ ಆಗುವಂಥದ್ದು. ಮಧ್ಯಮ ಪುರುಷ ನೋಡಿ, ನೀನು, ನೀವು. ನೀನು, ನೀವು ಅನ್ನೋದು ಮಧ್ಯಮ ಪುರುಷ. ಇನ್ನು ಉತ್ತಮ ಪುರುಷ ನಾನು, ನಾವು ಅನ್ನೋದು ಉತ್ತಮ ಪುರುಷ. ಇಲ್ಲಿ ಅರ್ಥ ಆಯ್ತಲ್ವ? ಪ್ರಥಮ ಪುರುಷ ಅಂದರೆ ಆ ಇಂದ ಸೂಚಿಸುವಂಥದ್ದು, ಮಧ್ಯಮ ಪುರುಷ ಅಂದರೆ ನೀ ಇಂದ ಸೂಚಿಸುವಂಥದ್ದು, ಉತ್ತಮ ಪುರುಷ ಅಂದರೆ ನಾ ಇಂದ ಸೂಚಿಸುವಂಥದ್ದು. ಇವು ಪುರುಷಾರ್ಥಕ ಸರ್ವನಾಮ. ಇನ್ನು 2ನೇ ವಿಧ ಪ್ರಶ್ನಾರ್ಥಕ ಸರ್ವನಾಮ ಅಂತ. ಪ್ರಶ್ನೆ ಮಾಡುವುದಕ್ಕಾಗಿಯೇ ಉಪಯೋಗಿಸಲ್ಪಡುವಂಥ ಸರ್ವನಾಮಗಳು ಕೆಲವೊಂದಿದ್ದಾವೆ, ಅವನ್ನು ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ. ಯಾರು, ಯಾವುದು, ಯಾವುವು, ಏನು, ಯಾವನು, ಯಾವಳು, ಯಾರದು, ಹೀಗೆ ಪ್ರಶ್ನೆ ಮಾಡೋದಕ್ಕೆ ಅಂತ ಬಳಸುವಂಥ ಸರ್ವನಾಮಗಳನ್ನ ಪ್ರಶ್ನಾರ್ಥಕ ಸರ್ವನಾಮ ಅಂತ ಕರೀತಾರೆ. ಇನ್ನು ಆತ್ಮಾರ್ಥಕ ಅಂತ ಬರುತ್ತೆ. ಆತ್ಮಾರ್ಥಕ ಅಂದರೆ 3 ಲಿಂಗಗಳಲ್ಲಿಯೂ ಏಕರೂಪವಾಗಿ ಒಂದೇ ರೀತಿಯಾಗಿ ಬಳಕೆಗೆ ಬರುವಂಥದ್ದು. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಹೀಗೆ 3 ಲಿಂಗಗಳಲ್ಲಿಯೂ ಒಂದೇ ರೂಪವಾಗಿ ಬಳಕೆಗೆ ಬರುತ್ತೆ. 3ರಲ್ಲೂ ಸಹ ಈಗ ನೋಡಿ, ಪುರುಷಾರ್ಥಕದಲ್ಲಿ ನೋಡಿದ್ವಿ ನಾವು, ಪ್ರಥಮ ಪುರುಷ, ದ್ವಿತೀಯ ಮಧ್ಯಮ ಪುರುಷದಲ್ಲಿ ಪುಲ್ಲಿಂಗಗೆ ಅವನು ಬಂದರೆ ಏಕವಚನದಲ್ಲಿ, ಬಹುವಚನದಲ್ಲಿ ಅವರು ಬರುತ್ತೆ, ಸ್ತ್ರೀಲಿಂಗಗೆ ಅವಳು ಬರುತ್ತೆ. ಆದರೆ ಇಲ್ಲಿ ಆತ್ಮಾರ್ಥಕದಲ್ಲಿ ಹಾಗಲ್ಲ.
ಪುಲ್ಲಿಂಗ ಆಗಿರಲಿ, ಸ್ತ್ರೀಲಿಂಗ ಆಗಲಿ, ನಪುಂಸಕಲಿಂಗ ಆಗಲಿ, 3 ಲಿಂಗಗಳಲ್ಲಿಯೂ ಸಹ ಆತ್ಮಾರ್ಥಕದಲ್ಲಿ ತಾನು, ತಾವು, ತನ್ನ, ತಮ್ಮ ಅಂತ ತಾಯಿಂದನೇ ಶುರುವಾಗುವಂಥ ಪದಗಳು ಸರ್ವನಾಮಗಳನ್ನು ನಾವು ಇಲ್ಲಿ ಗಮನಿಸ್ಬೋದು. ಇದು ಆತ್ಮಾರ್ಥಕ. ಇನ್ನೊಂದು ಎಕ್ಸ್ಟ್ರಾ ಇದೆ, ಇದು ಯಾವ ಪುಸ್ತಕಗಳಲ್ಲಿಯೂ ಕೊಟ್ಟಿಲ್ಲ, ಆದರೂ ಇರಲಿ ಒಂದು ಎಕ್ಸ್ಟ್ರಾ ಅಂತ ಅಷ್ಟೇ. ಇದು ನೋಡಿ, ದರ್ಶಕ ಸರ್ವನಾಮ ಅಂತ. ದರ್ಶಕ ಸರ್ವನಾಮಗಳಲ್ಲಿ ನಾವು 2 ವಿಧ ನೋಡ್ಬೋದು, ದೂರದರ್ಶಕ ಸರ್ವನಾಮ, ಸಮೀಪ ದರ್ಶಕ ಸರ್ವನಾಮ ಅಂತ. ಇವೆರಡೂ ದರ್ಶಕಗಳು ಸಹ ಪುರುಷಾರ್ಥಕ ಸರ್ವನಾಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ದೂರದಲ್ಲಿದ್ದವರನ್ನು ತೋರಿಸುವಾಗ ಬಳಸುವಂಥ ಸರ್ವನಾಮಗಳಿಗೆ ದೂರದರ್ಶಕ ಸರ್ವನಾಮ ಅಂತ ಕರೀತಾರೆ. ನೋಡಿ, ಅವನು, ಅವಳು, ಅದು, ಅವನು, ಆತನು, ಅವರು ಅಂತ ನಾವು ಯಾರನ್ನಾದರೂ ತೋರಿಸ್ಬೇಕಾದ್ರೆ ಹೇಳ್ತೀವಲ್ಲ, ಅದನ್ನು ದೂರದರ್ಶಕ. ಸಮೀಪ ದರ್ಶಕ ಅಂದರೆ ಹತ್ತಿರದಲ್ಲಿರೋರನ್ನ, ಇವನು, ಇವಳು, ಈತನು, ಈಕೆ, ಈ ಇಂದ ಸ್ಟಾರ್ಟ್ ಆಗುವಂಥದ್ದು. ಅಲ್ಲಿ ದೂರದರ್ಶಕದಲ್ಲಿ ಆ ಇಂದ ಸ್ಟಾರ್ಟ್ ಆಗುವಂಥ ಸರ್ವನಾಮಗಳು. ಇದಿಷ್ಟು ಸರ್ವನಾಮಗಳಿಗೆ ಸಂಬಂಧಪಟ್ಟಾಗೆ ಬಹಳ ಸುಲಭವಾಗಿರುವಂಥ ವ್ಯಾಕರಣದ ಒಂದು ಭಾಗ ಇದು. ಕನ್ನಡ ವ್ಯಾಕರಣದಲ್ಲಿರುವಂಥ ಒಂದು ಭಾಗ ನಾಮಪದ ಮತ್ತು ಸರ್ವನಾಮಗಳು. ಇಡೀ ವ್ಯಾಕರಣಕ್ಕೆ ಹೋಲಿಸಿದಾಗ ಬಹಳ ಸುಲಭವಾಗಿರುವಂಥದ್ದು ಇದು ನಾಮಪದಗಳು ಮತ್ತು ಸರ್ವನಾಮಗಳು. ಈಗಾಗಲೇ ತತ್ಸಮ ತದ್ಭವಗಳು ಮತ್ತು ಸಂಧಿಗಳು, ಸಮಾಸಗಳು, ಕನ್ನಡ ಪದಗಳ ಅರ್ಥಗಳು ಇದೆಲ್ಲದನ್ನು ಸಹ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಪ್ಲೇಲಿಸ್ಟಲ್ಲಿ ಕನ್ನಡ ವ್ಯಾಕರಣ ಅಂತಲೇ ಪ್ಲೇಲಿಸ್ಟ್ ಮಾಡಿ ಅದಕ್ಕೆ ಅವನ್ನೆಲ್ಲ ಒಂದು ಪ್ಲೇಲಿಸ್ಟಲ್ಲಿ ಹಾಕಿದ್ದೀನಿ. ಅದನ್ನು ಸಹ ನೋಡಿ, ಬಹಳ ಉಪಯೋಗ ಆಗುತ್ತೆ ಪರೀಕ್ಷೆಗಳಿಗೆ. ಧನ್ಯವಾದ.